ಹೌದು, ರೈತರಿಗೆ ಸಿಹಿ ಸುದ್ದಿ. ವೃದ್ಧಾಪ್ಯದಲ್ಲಿ ರೈತರ ಖಾತೆ ಸೇರಲಿದೆ 3,000 ರೂಪಾಯಿ. ಇದು ಕೇಂದ್ರ ಸರ್ಕಾರದ ಅದ್ಭುತ ಯೋಜನೆ. ಏನಿದು ಯೋಜನೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಹಾಗಾಗಿ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ. ಹಾಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಎಲ್ಲ ರೈತರೊಂದಿಗೆ ಶೇರ್ ಮಾಡಿ. ರೈತರು ವೃದ್ಧಾಪ್ಯದಲ್ಲಿ ತೊಂದರೆ ಅನುಭವಿಸಬಾರದು ಎಂದು ಪ್ರಧಾನಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಎಂಬ ಹೊಸ ಯೋಜನೆಯನ್ನು ರಚಿಸಿದೆ. ಈ ಯೋಜನೆಯಿಂದ ಆರ್ಥಿಕ ಭದ್ರತೆ ದೊರೆಯಲಿದೆ ಎನ್ನಲಾಗಿದೆ. ಈ ಯೋಜನೆಯ ಅಡಿ ತಿಂಗಳಿಗೆ 55 ರೂಪಾಯಿ ಪಾವತಿಸಿದರೆ 60 ವರ್ಷ ಹೂಡಿಕೆ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಸಿಗಲಿದೆ. ಪ್ರಧಾನಮಂತ್ರಿ ಕಿಸಾನ್ ಮನ್ಧನ್ ಯೋಜನೆಯನ್ನ ಸರ್ಕಾರವು ಸಂಪೂರ್ಣವಾಗಿ ಬಡ ರೈತರಿಗಾಗಿ ಪ್ರಾರಂಭಿಸಿದೆ. 18ರಿಂದ 40 ವರ್ಷದೊಳಗಿನ ರೈತರು ಈ ಯೋಜನೆಗೆ ಸೇರಲು ಅರ್ಹರು. ಈ ಯೋಜನೆಯ ಅಡಿ ರೈತರು ಮಾತ್ರ ಅರ್ಜಿ ಸಲ್ಲಿಸಬಹುದು. ಈ ಯೋಜನೆಗೆ ತಕ್ಷಣಕ್ಕೆ ಲಾಭ ನೀಡದಿದ್ದರೂ ರೈತರು ವೃದ್ಧಾಪ್ಯದಲ್ಲಿ ನೆಮ್ಮದಿಯಿಂದ ಇರಲು ಸಹಕಾರಿಯಾಗುತ್ತೆ. ಈ ಪಿಎಂ ಕಿಸಾನ್ ಮನ್ಧನ್ ಯೋಜನೆಯು ವೃದ್ಧಾಪ್ಯದಲ್ಲಿ ಪಿಂಚಣಿ ರೂಪದಲ್ಲಿ ರೈತರಿಗೆ ಆರ್ಥಿಕ ಭದ್ರತೆಯನ್ನ ಒದಗಿಸುತ್ತೆ. ಕೊನೆಗಾಲದಲ್ಲಿ ಮಕ್ಕಳು ಕೈಬಿಟ್ಟಾಗ ಕಣ್ಣೀರು ಹಾಕುವ ಬದಲು ಈ ಯೋಜನೆಯ ಅಡಿಯಲ್ಲಿ ಹೂಡಿಕೆ ಮಾಡಿದ್ರೆ ಆ ರೂಪದಲ್ಲಿ ಹಣ ಸಿಗುತ್ತೆ. ನೆಮ್ಮದಿಯ ಜೀವನ ನಡೆಸಬಹುದು. ಇನ್ನು ವಯಸ್ಸಿಗೆ ಅನುಗುಣವಾಗಿ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕು. ರೈತರ ಮಕ್ಕಳು 18ನೇ ವಯಸ್ಸಿನಲ್ಲಿಯೇ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ವೃದ್ಧಾಪ್ಯದಲ್ಲಿ ಹಣ ಪುನಃ ಸಿಗುತ್ತೆ. ಅದು ತಿಂಗಳಿಗೆ 55 ರೂಪಾಯಿ ಆಗಿರುತ್ತೆ. ಅದೇ 30 ವರ್ಷದ ನಂತರ ಅವರು 110 ರೂಪಾಯಿ ಪಾವತಿಸಬೇಕು. ಅದೇ ರೀತಿ 40 ವರ್ಷದಿಂದ ಆರಂಭಿಸಿದ್ರೆ 220, ಅವಧಿಯಲ್ಲಿ 60 ವರ್ಷಕ್ಕೆ ತಲುಪಿದಾಗ ತಿಂಗಳಿಗೆ 3,000 ಫಲಾನುಭವಿಗಳು ಜೀವಂತವಾಗಿರುವವರೆಗೂ ಇದು ಸಿಗುತ್ತೆ. ಪ್ರತಿ ತಿಂಗಳು 3,000 ರೂಪಾಯಿನಂತೆ ಒಂದು ವರ್ಷದಲ್ಲಿ 36,000 ರೂಪಾಯಿ ಹಣ ಖಾತೆಗೆ ಬರಲಿದೆ. ರೈತರು ಕೂಡಲೇ ಅರ್ಜಿ ಸಲ್ಲಿಸಿ ಈ ಯೋಜನೆಯನ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನಿಮಗೆ ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು.